ಹಾಯ್! ಇದು ಎಲ್ಲ ಲೇಡೀಸ್ ಪ್ರಾಬ್ಲಮ್. ಪೀರಿಯಡ್ಸಲ್ಲಿ ಕೆಲವೊಬ್ರು ಫುಲ್ ಆರಾಮಾಗಿದ್ರೆ, ಇನ್ನು ಕೆಲವೊಬ್ರಿಗೆ ವಾರದ ಮುಂಚೆಯಿಂದನೇ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಆ ಪೀರಿಯಡ್ ಪೇನ್‌ಗೋಸ್ಕರ. ಈ ಕ್ಯಾಟಗರಿಯಲ್ಲಿ ನಾನು ಒಬ್ಳು. ಅದಕ್ಕೆ ಯಾವಾಗಲೂ ಪೀರಿಯಡ್ಸ್ ಟೈಮಲ್ಲಿ ಅವ್ರತ್ತೆ ಹೇಳ್ಕೊಡ್ತಿರೋ ಈ ಕಷಾಯನ ಮಾಡ್ಕೊಡ್ತಾರೆ. ಇದನ್ನ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಂಥದ್ದೇ ಪೇನ್ ಇದ್ರೂ ಕೂಡ ತುಂಬ ಬೇಗ ಕಡಿಮೆ ಆಗ್ಬಿಡುತ್ತೆ. ಇದರಲ್ಲಿ 1 ಲೋಟ ನೀರಿಗೆ ಸ್ವಲ್ಪ ಶುಂಠಿನ ಜಜ್ಜಿ ಹಾಕಿ, ಇದ್ರ ಜೊತೆ ಸ್ವಲ್ಪ ಸೋಂಪು, ಅಜ್ವಾನ ಹಾಗೆ 1 ದಾಸವಾಳದ ಹೂವನ್ನ ಹಾಕ್ತಾರೆ. ಈ ಹೂವು ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು. ಇದನ್ನೆಲ್ಲ ಹಾಕಿ 1 ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ಇದನ್ನ ಚೆನ್ನಾಗಿ ಕುದಿಸಿ, ಬಿಸಿ ಬಿಸಿ ಇರುವಾಗ್ಲೇನೆ ಇದನ್ನ ಕುಡಿದ್ಬಿಡ್ಬೇಕು. ಇತ್ತೀಚಿನ ಫುಡ್ ಮತ್ತೆ ಲೈಫ್ ಸ್ಟೈಲ್ ಇಂದ ಈಗಿನ ಮಕ್ಕಳಂತೂ ಬೇಗನೆ ಪ್ಯೂಬರ್ಟಿ ಅಂದ್ರೆ ಮೆಚೂರ್ ಆಗ್ಬಿಡ್ತಾರಲ್ವಾ, ಅವರಿಗೆ ಪೀರಿಯಡ್ಸ್ ಪೇನಿಗೋಸ್ಕರ ಟ್ಯಾಬ್ಲೆಟ್ ಕೊಡೋ ಬದಲು ಇದು ಬೆಸ್ಟ್. ಸೊ ನಾನು ಇದನ್ನ ಕುಡಿದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ರೆ ನನ್ನ ಮಕ್ಕಳು ಏನಾಯ್ತಮ್ಮ ಅಂದ್ರು. ಸ್ವಲ್ಪ ಸೊಂಟ ನೋವು ಅಂದ ತಕ್ಷಣ ಬಂದು ಈ ರೀತಿ ಮಸಾಜ್ ಮಾಡ್ತಾ ಇದ್ದಾರೆ. ಸೊ ತಾಯಿ ಕಷ್ಟ ಅರ್ಥ ಮಾಡ್ಕೊಳ್ಳೋಂಥ ಗಂಡ್ ಮಕ್ಳಿಗೆ ಮುಂದೆ ಬೇರೆ ಹೆಣ್ಮಕ್ಳು ಕಷ್ಟ ಕೂಡ ಖಂಡಿತ ಅರ್ಥ ಆಗುತ್ತೆ ಅಲ್ವಾ. ಅದಕ್ಕೆ ಅವ್ರು ಚಿಕ್ಕವರಿರುವಾಗ ನಾವು ತಾಯಿಂದ್ರು ಅವ್ರಿಗೆ ಇದನ್ನೆಲ್ಲ ಅಭ್ಯಾಸ ಮಾಡಿಸ್ಬೇಕು ಅನ್ನೋದು ನನ್ನ ಒಪಿನಿಯನು.